ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ನಿಮಗಿವತ್ತು ಒಂದು ಸೌಂದರ್ಯದ ರಹಸ್ಯವನ್ನು ಹೇಳ್ಕೊಡ್ತೀನಿ. ಈ ರಹಸ್ಯನ ನಿಮ್ಗೆ ಇದುವರೆಗೂ ಯಾರು ಹೇಳ್ಕೊಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಸೌಂದರ್ಯದ ರಹಸ್ಯ ಇದು. ನಾನು ಹೇಳ್ದಾಗ ಮಾಡಿದ್ರೆ ನಿಮಗೆ ಯಾವ ರೆಮಿಡಿನೂ ಬೇಕಾಗಿಲ್ಲ, ಇದಕ್ಕಾಗಿ ಯಾವ ಸಮಯನೂ ವ್ಯರ್ಥ ಮಾಡಬೇಕಾಗಿಲ್ಲ, ಇದಕ್ಕಾಗಿ ₹1 ಕೂಡ ನೀವು ಖರ್ಚು ಮಾಡಬೇಕಾಗಿಲ್ಲ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಷ್ಟೇ ನಿಮ್ಮ ಕೆಲಸ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾರಾದರೂ ಹೊಸದಾಗಿ ಬಂದು ನನ್ನ ಚಾನಲ್ನ ನೋಡ್ತಿರ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಆಗ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನೇರವಾಗಿ ಬರುತ್ತೆ ಅಂತ ಹೇಳ್ತಾ, ಆತ್ಮೀಯರೇ, ನನ್ನ ಪ್ರೀತಿಯ ವೀಕ್ಷಕರೇ, ಯಾರಾದರೂ ನಿಮಗೆ ಸುಂದರವಾಗಿದೆಯಾ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಇವತ್ತು ಏನು ಸಮಾಚಾರ, ಇಷ್ಟು ಮಿಂಚ್ತಾ ಇದ್ದೀರಾ ಅಂತ ಕೇಳಿರ್ಬಹುದಲ್ಲ? ಕೇಳಿರ್ತಾರೆ. ಎಂಥವ್ರಿಗಾದರೂ ಒಂದಿನ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಹೋಗುವಾಗ ಏನು ಮಿಂಚ್ತಾ ಇದ್ದೀರಾ ಅಂತ ಕೇಳಿರ್ತಾರೆ. ಮತ್ತು ನೀವು ಸುಂದರವಾಗಿ ಕಾಣಿಸ್ತಿದ್ದೀರಾ ಇವತ್ತು ಅಂತ ಹೇಳಿರ್ತಾರೆ. ಯಾರಾದರೂ ನಿಮ್ಮನ್ನು ಸುಂದರವಾಗಿ ಕಾಣಿಸ್ತಿದ್ದೀರಾ ಅಂತ ನೇರವಾಗಿ ಹೇಳಿದ್ರೆ ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಬೇಡಿ. ನೀವೇನಾದರೂ ಬೇಜಾರು ಮಾಡಿಕೊಂಡ್ರೆ ನಿಮ್ಮ ಮನಸ್ಸು ಬೇಜಾರಲ್ಲಿ, ಯಾವತ್ತು ನಮ್ಮ ಮನಸ್ಸು ಬೇಜಾರಾಗುತ್ತೋ ನಮ್ಮ ಮುಖದಲ್ಲಿ ಅದು ಎದ್ದು ಕಾಣಿಸುತ್ತೆ. ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಯಾವಾಗ ಖುಷಿಯಾಗಿ, ಹ್ಯಾಪಿಯಾಗಿ, ಸಂತೋಷವಾಗಿರುತ್ತೋ ಆಗ ನಮ್ಮ ಮುಖ ಹೂವಿನ ಹಾಗೆ ಅರಳುತ್ತೆ. ಯಾವಾಗ ಅರಳುತ್ತೋ ಆ ಹೂವಿನ ಸೌಂದರ್ಯ ನಮ್ಮ ಮುಖದಲ್ಲಿ ಎದ್ದು ಕಾಣಿಸುತ್ತೆ. ಯಾರಾದರೂ ನಮ್ಮನ್ನು ಸುಂದರವಾಗಿದೆಯಾ ಅಂತ ಹೊಗಳಿದ್ರೆ ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕು. ಯಾಕಂದರೆ ಅದು ಪಾಸಿಟಿವ್ ವರ್ಡ್ ಅಲ್ವಾ, ಸುಂದರವಾಗಿದೆಯಾ ಅಂತ ಹೇಳೋದು. ಅದು ಬಿಟ್ಟು ಅಯ್ಯೋ ನಾನೇನು ಸುಂದರವಾಗಿದ್ದೀನಿ ಬಿಡ್ರಿ, ಅಯ್ಯೋ ನಾನೇನಷ್ಟು ಸುಂದರವಾಗಿಲ್ಲ, ಅಯ್ಯೋ ನೀವಿನ್ನೂ ಸುಂದರವಾಗಿರೋದು, ನಾನು ಸುಂದರವಾಗಿಲ್ಲಪ್ಪ ಅಂತ ನೀವೇನಾದರೂ ನುಲ್ಕೊಂಡು ಹೇಳಿದ್ರಿ ಅಂದರೆ ಅದು ನೆಗೆಟಿವ್ ವರ್ಡ್ಸ್. ನೀವು ಯಾವಾಗ ನಿಮ್ಮನ್ನು ಡಿಗ್ರೇಡ್ ಮಾಡ್ಕೊಳ್ತೀರೋ ನಿಮ್ಮ ಸೌಂದರ್ಯ, ನಿಮ್ಮ ಮುಖದ ಕಳೆ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಯಾವತ್ತೂ ಯಾರಾದರೂ ಸುಂದರವಾಗಿದೆಯಾ ಅಂತ ಹೇಳಿದಾಗ ಥ್ಯಾಂಕ್ಸ್ ಅಂತ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ಅದನ್ನು ಸಂಭ್ರಮ ಪಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ನಿಮ್ಮ ಮನಸ್ಸಿಗೆ ಯಾವತ್ತೂ ನೀವು ಖುಷಿ ಕೊಡ್ತಾ ಹೋಗ್ತಿರೋ ನಿಮ್ಮ ಮುಖದಲ್ಲಿ ಅದು ಎದ್ದು ಕಾಣಿಸುತ್ತೆ. ನಿಮ್ಮ ಕಳೆ ಇನ್ನೂ ಹೆಚ್ಚಾಗಿ ನಿಮ್ಮ ಸೌಂದರ್ಯ 2 ಪಟ್ಟು 10 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ನೀವೇನಾದರೂ ಅವ್ರಿಗೆ ಬೈದು ನನಗೆ ದೃಷ್ಟಿ ಹಾಕ್ಬಿಟ್ರು, ಅವರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ನನಗೆ ಕಣ್ಣು ಹಾಕಿದ್ರು, ನನಗೆ ಅದಾಗುತ್ತೆ ಇದಾಗುತ್ತೆ ಅಂತ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋದ್ರೋ ಅವರಲ್ಲಿರೋ ನೆಗೆಟಿವ್ಸ್ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವೇನೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತಿರೋ ಅದೆಲ್ಲ ನಿಮ್ಮ ಜೀವನದಲ್ಲಾಗುತ್ತೆ. ಹಾಗಾಗಿ ನೀವು ಯಾವತ್ತೂ ಯಾರಾದರೂ ಪಾಸಿಟಿವ್ ಆಗಿ ನಿಮ್ಮನ್ನು ಹೊಗಳೋದಾಗಲಿ ಏನೇ ಆಗಿರ್ಬೋದು ಅದನ್ನು ನೀವು ಪಾಸಿಟಿವ್ ಆಗೇ ತಗೊಳ್ಳಿ, ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಿ. ಹಾಗೆ ನೀವು ಯಾವತ್ತೂ ಯಾವುದನ್ನಾದರೂ ಪಾಸಿಟಿವ್ ಆಗೇ ತಗೊಳ್ತಾ ಹೋದರೆ ಅದು ಪಾಸಿಟಿವ್ ಆಗೇ ವರ್ಕ್ ಆಗುತ್ತೆ. ಯಾರಾದರೂ ನಿಮ್ಮನ್ನು ಬೈದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಒಂದು ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಡಿ, ಅದನ್ನು ಆ ದೇವ್ರು ನೋಡ್ಕೊಳ್ತಾನೆ. ಹಾಗೆ ಅವರಲ್ಲಿರೋ ನೆಗೆಟಿವ್ಸ್ ಎಲ್ಲ ನಿಮಗೆ ಬರೋದನ್ನು ತಪ್ಪಿಸ್ತಾನೆ. ಅವರಲ್ಲಿ ಏನೇ ಇದ್ದರೂ ಅವರಲ್ಲಿ ಪಾಸಿಟಿವ್ ಮಾತ್ರ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ನೆಗೆಟಿವ್ಸ್ ಎಲ್ಲ ನಿಮ್ಮ ನೆಗೆಟಿವ್ಸ್ ಅವ್ರಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಯಾರಾದರೂ ನಿಮ್ಮನ್ನು ಬೈತಾ ಇದ್ದರೆ ಅದನ್ನು ಬೇಜಾರು ಮಾಡ್ಕೊಳ್ದೆ ಒಂದು ಸ್ಮೈಲ್ ಕೊಟ್ಟು ಬಿಟ್ಬಿಡಿ, ಆ ದೇವ್ರು ನೋಡ್ಕೊಳ್ತಾರೆ. ನೀವು ಯಾವ ತಪ್ಪು ಮಾಡ್ದೇನೆ ನಿಮ್ಮನ್ನು ಯಾರಾದರೂ ಬೈದರೆ ಆ ದೇವರು ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಆ ಯೂನಿವರ್ಸ್ ಅವ್ರಿಗೆ ಶಿಕ್ಷೆ ಕೊಡುತ್ತೆ. ನೀವು ಯಾವತ್ತೂ ಅವ್ರು ಯಾರೇ ಏನೇ ಅಂದರೂ ನೀವು ಒಂದು ಸ್ಮೈಲ್ ಕೊಟ್ಟು ಸುಮ್ಮನೆ ಆಗಿಬಿಡ್ತೀರೋ, ನಾವೇನು ಕೊಡ್ತೀವೋ ಅದೇ ತಾನೇ ನಮ್ಗೆ ವಾಪಸ್ ಬರುತ್ತೆ. ನೀವು ಸ್ಮೈಲ್ ಕೊಟ್ಟರೆ ನಿಮಗೆ ಯಾವಾಗಲೂ ಸ್ಮೈಲೇ ಬರುತ್ತೆ. ನೀವು ಕೋಪ ಕೊಟ್ಟರೆ ನಿಮ್ಗೆ ಯಾವಾಗಲೂ ಕೋಪನೇ ಬರುತ್ತೆ. ನಿಮಗೆ ಬೇಜಾರು ಕೊಟ್ಟರೆ ನಿಮ್ಗೆ ಯಾವಾಗಲೂ ಬೇಜಾರೇ ಬರುತ್ತೆ. ಹಾಗಾಗಿ ಬೇಜಾರು ಮಾಡ್ಕೊಳ್ಬೇಡಿ, ಕೋಪ ಮಾಡ್ಕೊಳ್ಬೇಡಿ, ಯಾವಾಗಲೂ ನಗ್ನಗ್ತಾ ಇರಿ. ನೀವು ಯಾವಾಗ ಯೂನಿವರ್ಸ್ಗೆ ನಗುವನ್ನು ಕೊಡ್ತೀರೋ ಆಗ ಅದು ವಾಪಸ್ ನಿಮಗೇ ಬರುತ್ತೆ. ನೀವೆಲ್ರಿಗೂ ನಗುವನ್ನು ಹಂಚಿ ನಿಮ್ಮ ಮುಖದಲ್ಲಿ ಕಳೆ ಕಾಂತಿಯನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಮತ್ತೊಂದು ಸೌಂದರ್ಯದ, ಮತ್ತೊಂದು ಆರೋಗ್ಯದ, ಮತ್ತೊಂದು ಪಾಸಿಟಿವ್ ಲೈಫ್ ಗುಟ್ಟನ್ನ ತಗೊಂಡು ಬರ್ತೀನಿ. ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಆಯಿತಾ?